ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಿಯಾ ಫೋನ್ ಮಾಡ್ತಿದ್ದಾಳೆ. ಅರೆ ಪ್ರಿಯಾ, ಈಗ ತಾನೇ ನಿಮ್ಮನೆಗೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಹೊರಟ್ನಲ್ಲ, ಮತ್ತೆ ಫೋನ್ ಮಾಡಿದ್ಯಾ? ಏನಾದರೂ ಹೊಸ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆಗಿದೆಯಾ? ನಿಮ್ಮನೆ ಕಡೆನೆ ಕಾರ್ ತಿರ್ಸ್ಲಾ, ವಾಪಸ್ ಬಂದ್ಬಿಡ್ಲಾ ನಾನು? ಸರ್, ಇನ್ನೀ ಜನ್ಮದಲ್ಲಿ ನೀವು ಈ ಮನೆ ಕಾಲಿಡಲ್ಲ ಅಂತ ಅನ್ಸುತ್ತೆ. ಯಾಕೆ ಈ ರೀತಿ ಹೇಳ್ತಿದ್ಯಾ? ಇನ್ಯಾವತ್ತೂ ನೀವು ಈ ಮನೆ ಕಾಲಿಡಬಾರ್ದು. ಹಾಗೆ ಮಾಡ್ಬಿಟ್ಲು ಆ ಸೇವಂತಿ. ವಾಟ್? ಅಲ್ಲಮ್ಮ, ಈಗ ಸ್ವಲ್ಪ ಹೊತ್ತು ಮುಂಚೆ ತಾನೆ ಅವಳು ಕೈಯಾರೆ ನನಗೆ ಕಾಫಿ ಮಾಡಿಕೊಟ್ಲು, ಉಪಚಾರ ಮಾಡಿದ್ಲು. ನನ್ನನ್ನು ಮನೆ ಒಳಗಡೆ ಬರದೇ ಇರೋ ಥರ ತಡದ್ನಲ್ಲ ಅವಳ ಗಂಡ, ಅರ್ಜುನ್ಗೆ. ಕರ್ಣ ಹಿಗ್ಗಮುಗ್ಗ ಬೈದ್ನಲ್ಲ, ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಅರ್ಧ ದಾರಿಗೆ ಬರುವಷ್ಟರಲ್ಲಿ ಅಂಥದ್ದೇನಾಯ್ತು? ಆ ಸೇವಂತಿ ನಾನು ನಿಮ್ಮನೆಗೆ ಬರೋದನ್ನ ತಡೆಯೋದಕ್ಕೆ ಹೇಗೆ ಸಾಧ್ಯ? ಸರ್, ಅದು ಇಷ್ಟೆಲ್ಲ ನಡೀತು ಸರ್. ಏನಮ್ಮ ನಿನ್ನ ಗಂಡ? ಅವನಿಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ? ಪ್ರತಿ ಸಾರಿನೂ ಅವಳು ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾನೆ. ಆ ಸೇವಂತಿ ಹಿಂದಿನ ಅಮ್ಮ ಅಮ್ಮ ಅಂತ ತಿರುಗ್ತಿರ್ತಾನೆ. ಏನಮ್ಮ ಕರ್ಮ ಇದು? ಆ ಮನೇಲಿ ಏನೇ ನಡೆದ್ರು ಕೊನೆಗೆ ಸೇವಂತಿ ಮಾತೆ ನಡೆಯುತ್ತೆ ಅನ್ನೋದಾದ್ರೆ ಕರ್ಣನ ಹೆಂಡತಿಯಾಗಿ ನಿನಗೆ ಆ ಮನೆಯಲ್ಲಿ ಯಾವ ಬೆಲೆನೂ ಇಲ್ವಾ? ಇದೆ, ಆದ್ರೆ ಇರೋದೇ ಆದ್ರೆ ನಿನ್ನ ಗಂಡನಿಗೆ ಈ ವಿಷಯಕ್ಕೆ ಕ್ಲಾಸ್ ತಗೋಬೇಕು. ಆ ಸೇವಂತಿ ಗುಂಗಿಂದ ಹೊರಗೆ ಬರೋ ಹಾಗೆ ಮಾಡಬೇಕು. ಈಗಲೇ ಎಚ್ಚರಿಸ್ತಾ ಇದ್ದೀನಿ. ಎಚ್ಚೆತ್ಕೊಂಡು ಆ ಮನೆನ, ನಿನ್ನ ಗಂಡನ ನಿನ್ನ ಕಂಟ್ರೋಲ್ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನಾನು ಬಿಡ್ಸಳಕ್ಕಾಗತ್ತ? ಆಗಲ್ಲ ತಾನೆ? ಥ್ಯಾಂಕ್ ಯು ಸೋ ಮಚ್. ಸೇವಂತಿ, ನಾನು ಎಲ್ಲಿ ಹೋದ್ರು ನನ್ನ ಹಿಂದೆನೆ ಬಂದ್ಬಿಡ್ತೀಯಲ್ವಾ? ಯಾಕೆ ಇನ್ನೂ ಡೌಟಾ? ಇನ್ನೊಂದ್ಸಲ ಕರೆದು ನೋಡಿ ನೋಡೋಣ. ನಿನ್ನ ವಿಷಯದಲ್ಲಿ ಯಾವುದೇ ಅನುಮಾನ, ಯಾವುದೇ ಪರೀಕ್ಷೆಗೂ ಅವಕಾಶ ಇಲ್ಲ. ನನ್ನ ಸೇವಂತಿ ನನ್ನ ನೆರಳು, ನನ್ನ ಸೇವಂತಿ ನನ್ನ ಧೈರ್ಯ, ನನ್ನ ಸೇವಂತಿ ನನ್ನ ಆತ್ಮವಿಶ್ವಾಸ. ನೀವು ನನ್ನ ದೊಡ್ಡ ಶಕ್ತಿ. ಹೌದು, ನಾವು ಮನೆ ಬಿಟ್ಟು ಹೋಗೋಣ ಅಂತ ಹೇಳಿದಾಗ ಒಂದು ಮಾತು ನೀನು ಯಾಕೆ ಅಂತ ಕೇಳಿದೆ, ನನ್ನ ಹಿಂದೆ ಹೊರಟು ನಿಂತಿಯಲ್ಲ. ಒಂದು ಕ್ಷಣಕ್ಕೂ ನಿನಗೆ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಹೇಳಬೇಕು ಅಂತ ಅನಿಸ್ಲಿಲ್ವಾ? ಅನ್ನಿಸ್ತು. ಮಾವನ್ ಮುಖ ನೋಡಿ ಖಂಡಿತ ಅನ್ನಿಸ್ತು. ಈ ಮನೆ ಬಿಟ್ಟು ಹೋಗೋದ್ ಬೇಡ, ಏನೇ ಜಗಳ ಆಗಿದ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಈ ಮನೆ ಬಿಟ್ಟು ಮಾತ್ರ ಯಾವುದೇ ಕಾರಣಕ್ಕೆ ಹೋಗೋದ್ ಬೇಡ ಅಂತ ಹೇಳೋಣ ಅಂತ ಅನಿಸ್ತು. ನಿಮ್ ಜೊತೆ ಜಗಳ ಮಾಡೋಣ ಅಂತ ಅನಿಸ್ತು. ಓ, ಜಗಳ ಬೇರೆ ಆಡೋಳಿದ್ದ ನೀನು? ಹ್ಞೂ, ಮತ್ತೆ ಯಾಕೆ ಜಗಳ ಆಡ್ಲಿಲ್ಲ? ಅಪ್ಪನ ಮಾತು ಕೇಳಿ ಈ ಮನೆ ಬಿಟ್ಟು ಹೋಗೋದ್ ಬೇಡ, ಹಾಗೆ ಹೀಗೆ ಅಂತ ಹೇಳಿ ಜಗಳ ಆಡ್ಬೋದಿತ್ತಲ್ವಾ? ನಾನೇನೋ ಜಗಳ ಆಡ್ತಿದ್ದೆ, ನೀವು ಕೇಳೋ ಪರಿಸ್ಥಿತಿಲಿ ಇದ್ರಾ? ಖಂಡಿತ ಇಲ್ಲ. ಅದಕ್ಕೆ ನಾನು ಹೇಳಿಲ್ಲ. ಜೊತೆಗೆ ಎಷ್ಟೇ ಆದ್ರೂ ನೀವು ನನ್ನ ಪಾಲಿನ ರಾಮ, ನಾನು ಸೀತಾ ಮಾತೆ ಥರ. ನಿಮ್ಮನ್ನ ಹಿಂಬಾಲಿಸೋದು ನನ್ನ ಧರ್ಮ ಅನಿಸ್ತು, ಅದಕ್ಕೆ ತಡಿಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪ್ರಿಯಾಗೂ ಅರ್ಥ ಮಾಡಿಸ್ಬೇಕಾಗಿತ್ತು. ಅವಳು ಪ್ಲಾನ್ ಮಾಡಿದ ತಕ್ಷಣ ಮುರಿದು ಹೋಗುವಂತ ಸಂಬಂಧ ಇಲ್ಲಿ ಯಾರ್ದು ಇಲ್ಲ ಅಂತ. ಭಾವ ಬರೀ ನನ್ನನ್ನ ಮಾತ್ರ ಸೀರಿಯಸ್ ಆಗಿ ತಗೊಂಡಿರೋದು. ಆದ್ರೆ ನಿಮ್ ಬಗ್ಗೆ ಕೂಡ ಅವರು ಯೋಚನೆ ಮಾಡೋ ಥರ ಮಾಡ್ಬೇಕು ಅಂತ ಅನಿಸ್ತು. ಈ ಮನೆಯಲ್ಲಿ ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಿಮಗ್ ಹರ್ಟ್ ಆದ್ರೆ ಆ ಜಾಗದಲ್ಲಿ ನಾನು ಇರೋದಿಲ್ಲ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹಾಗೆ ಮಾಡ್ದೆ. ಕರ್ಣನ್ ಮುಂದೆ ನಿಂತು ನನ್ನ ಪರವಾಗಿ, ಈ ಕುಟುಂಬದ ಪರವಾಗಿ ನೀನ್ ಆಡಿದ ಒಂದೊಂದು ಮಾತು ಕೇಳಿ ನಿನ್ ಮೇಲೆ ತುಂಬಾ ಹೆಮ್ಮೆ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಆದ್ರೂ ಅವನು ನಿನ್ನ ಹೆಸರಿಗೆ ಮನೆ ಬರೀತೀನಿ ಅಂತ ಹೇಳಿದ್ದು ನನಗೆ ಯಾಕೋ ಅಷ್ಟು ಇಷ್ಟ ಆಗ್ಲಿಲ್ಲಪ್ಪ. ನನಗೂ ಇಷ್ಟ ಆಗ್ಲಿಲ್ಲ ಸರ್. ಮತ್ತ್ಯಾಕೆ ಕಡ್ಡಿ ತುಂಡು ಮಾಡಿದ ಹಾಗೆ ನನಗೆ ಬೇಡ ಅಂತ ಹೇಳ್ಬಿಡ್ಬೋದಾಗಿತ್ತಲ್ವಾ? ಈಗಲೂ ಕಾಲ ಮಿಂಚಿಲ್ಲ, ನನಗದೆಲ್ಲ ಬೇಡ ಅಂತ ಹೇಳ್ಬಿಡು. ಆದ್ರೆ ಆ ಪ್ರಿಯಾ ಹಾರಾಟ ತಡೆಯೋದಕ್ಕೆ ನಾನು ಇದನ್ನ ಒಪ್ಕೊಳ್ಳೋದೇ ಸರಿ ಅನ್ನಿಸ್ತು. ಯಾಕೆ ಅಂದ್ರೆ ಇವತ್ತು ನಾನೇನಾದ್ರೂ ಈ ಮನೆ ಬೇಡ ಅಂತಂದ್ರೆ ಪ್ರಿಯಾ ಜಾಣತನದಿಂದ ಅದನ್ನ ತನ್ನ ಹೆಸರಿಗೆ ಮಾಡಿಸ್ಕೋಬಹುದು. ಈಗ್ಲೇ ಮನೆ ಒಡೆಯೋದಕ್ ನೋಡ್ತಿರೋಳು
ಮನೆ ಏನಾದ್ರೂ ತನ್ನ ಹೆಸರಿಗಾದ್ರೆ ಸುಮ್ನೆ ಇರ್ತಾಳ. ಅದಕ್ಕೆ ಭಾವ ನಿರ್ಧಾರನ ವಿರೋಧಿಸ್ತಾ ಇರೋದೇ ಸರಿ ಅಂತ ಅನಿಸ್ತು. ನೀನೇನೇ ಮಾಡಿದ್ರು ಅದ್ರ ಹಿಂದೆ ಇಡೀ ಮನೆಗೆ ಒಳ್ಳೇದಾಗತ್ತೆ. ಅದಂತೂ ಈಗ ನನಗೆ ಅರ್ಥ ಆಗಿದೆ. ನಿನಗೇನ್ ಸರಿ ಅನ್ಸುತ್ತೋ ಹಾಗೇ ಮಾಡು. ಇಷ್ಟು ದಿನ ಪ್ರಿಯಾ ಈ ಮನೆಗೆ ಬಂದಾಯ್ತು, ಇನ್ನು ಯಾವ ಸಮಸ್ಯೆ ಕಾದಿದೆಯೋ ಅಂತ ತಲೆನೋವಿತ್ತು. ಬಟ್ ಈಗ ನೀನು ಅವಳು ಹೆಡೆ ಮುರಿದು ಕೂರಿಸ್ತೀಯ ಅನ್ನೋ ನಂಬಿಕೆ ಬಂತು. ಈಗ ನನ್ನ ಮನಸ್ಸು ಒಂದು ಸ್ವಲ್ಪ ಹಗುರ ಅನಿಸ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಪ್ಪ, ನನ್ ಕಬೋರ್ಡ್ನ ಕ್ಲೀನ್ ಮಾಡ್ಬೇಕು ಅನ್ಕೋತಾ ಇದ್ದೆ, ಟೈಮೇ ಸಿಗ್ತಾ ಇರ್ಲಿಲ್ಲ. ಅಬ್ಬಾ, ವಾಸನೆ ಹೊಡಿತಾ ಇದೆ. ನನ್ಗಿಷ್ಟವಾಗಿದ್ ಸೀರೆ ಇದು. ಅತ್ತೆ, ಏನಿದು ಇಷ್ಟೊಂದು ಸೀರೆಗಳು? ಏನ್ ಮಾಡ್ತಿದ್ದೀರಾ? ಸೇವಂತಿ, ಈ ರೇಷ್ಮೆ ಸೀರೆಗಳನ್ನ ಮೇಂಟೈನ್ ಮಾಡೋದು ಒಂದೇ, ಮಕ್ಕಳನ್ನ ಮೇಂಟೈನ್ ಮಾಡೋದು ಒಂದೇ. ಎರಡೂ ತುಂಬಾ ಸೂಕ್ಷ್ಮ. ಈ ರೇಷ್ಮೆ ಸೀರೆಗಳು ಏನ್ ಗೊತ್ತಾ, ಉಟ್ರು ಕಷ್ಟ, ಉಡ್ದೆ ಹಾಗೆ ಇಟ್ಬಿಟ್ರೆ ನುಸಿ ಬಂದು ಎಲ್ಲ ಕಟ್ಟಾಗೋಗುತ್ತೆ. ಅದಕ್ಕೆ ಎಲ್ಲ ಒದರ್ತಾ ಇದ್ದೆ. ಅದ್ ಸರಿ, ಈಗದನ್ನೆಲ್ಲ ಯಾಕೆ ಒದರ್ತಾ ಇದ್ದೀರಾ? ಸೇವಂತಿ, ನಾಳೆ ಯುಗಾದಿ ಹಬ್ಬ ಅಲ್ವಾ, ಯಾವ ಸೀರೆ ಉಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೆ. ಹೋಗ್ ನೋಡಿದ್ರೆ ಕೆಲವಿಷ್ಟು ಸೀರೆಗಳು ಬೂಸ್ಟ್ ಹಿಡಿದ್ಬಿಟ್ಟಿದೆ. ಎಲ್ಲ ಹಳೆ ಕಾಲದ ಸೀರೆಗಳು. ಅರೆ ಪಾವತ್ತೆ, ಇಷ್ಟು ಚೆನ್ನಾಗಿದೆ ಇದು. ಸೇವಂತಿ, ಇದು ನನ್ ಮದ್ವೆ ಸೀರೆ. ಅವಾಗ ಇದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇದ್ರು 3,000 ರೂಪಾಯಿನೋ ಕೊಟ್ರಂತೆ. ಈಗ 1,00,000 ಕೊಟ್ರು ಇಂಥ ಸೀರೆ ಸಿಗಲ್ಲ. ಹೌದಾ? ಅಷ್ಟೊಂದು ಕಾಸ್ಟ್ಲಿನಾ? ಸೇವಂತಿ, ಇದ್ ಬರೀ ರೇಷ್ಮೆ ಸೀರೆ ಅಲ್ಲ, ಚಿನ್ನದ ಜರಿ ಹಾಕಿರುವಂತ ರೇಷ್ಮೆ ಸೀರೆ. ಹಾ, ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ. ಈಗ ರೇಷ್ಮೆ ಸೀರೆಗಳೇ ಅಷ್ಟೊಂದು ಕಾಸ್ಟ್ಲಿ, ಇನ್ನು ಚಿನ್ನದ ಜರಿ ಹಾಕಿರೋ ರೇಷ್ಮೆ ಸೀರೆ ತಗೊಳಕ್ಕಾಗತ್ತಾ? ಅತ್ತೆ, ಸೀರೆಗಳು ಮಾತ್ರ ಸೂಪರ್ ಆಗಿದೆ. ಥ್ಯಾಂಕ್ಸ್ ಸೇವಂತಿ. ಸೇವಂತಿ, ನಿನ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೊಂಡ್ ಹೋಗು. ಅತ್ತೆ, ಎಲ್ಲಾ ಸೀರೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಯಾವ್ದು ತಗೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀನಿ ನಾನು, ಗೊತ್ತಾ? ಹೌದಾ? ಸೇವಂತಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಾಳೆ ನೀನು ಗಂಟೆಗೊಂದ್ ಸೀರೆ ಉಟ್ಕೊಂಡು ಬದಲಾಯಿಸ್ತಾ ಇರು. ಆಹಾ, ಅತ್ತೆ ಏನ್ ಜೋಕ್ ಮಾಡ್ತಿದ್ದೀರಾ? ನಾಳೆ ಯುಗಾದಿ ಹಬ್ಬ, ಪೂಜೆ ಮಾಡ್ಬೇಕು, ಒಬ್ಬಟ್ ಮಾಡ್ಬೇಕು, ಈ ಎಲ್ಲಾ ಕೆಲ್ಸ ಮಾಡೋಷ್ಟೊತ್ತಿಗೆನೆ ಸಾಕಾಗಿರುತ್ತೆ. ಇಲ್ಲ ಅಂದಿದ್ರೆ ಪಕ್ಕ ನೀವ್ ಹೇಳ್ದಾಗೆ ಮಾಡ್ತಿದ್ದೆ. ಸೇವಂತಿ, ನಿನ್ಗೆ ಹಳೆ ಕಾಲದ ಸೀರೆ ಅಂದ್ರೆ ಅಷ್ಟೊಂದ್ ಇಷ್ಟನಾ? ಅತ್ತೆ, ಆವಾಗಿನ ಡಿಸೈನ್ ಇವಾಗಿಲ್ ಬರುತ್ತೆ ಹೇಳಿ? ನೋಡಿ, ಈ ಡಿಸೈನ್ ಎಷ್ಟು ಯೂನಿಕ್ ಆಗಿದೆ. ಈ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗಂತೂ ಇದೇ ಟ್ರೆಂಡು. ಆಗೆಲ್ಲ ಫುಲ್ ಸ್ಲೀವ್ಸ್ ಹೊಲಿಸ್ತಿದ್ರು, ಈಗ ಫುಲ್ ಸ್ಲೀವ್ಸ್ ಮತ್ತೆ ಫ್ಯಾಷನ್ ಆಗಿದೆ. ಅವಾಗೆಲ್ಲ ಬಫ್ ಇಡ್ಸೋರು, ಅದು ಹೊರಟೋಯ್ತು, ಇವಾಗ ಮತ್ತೆ ಫ್ಯಾಷನ್ ಆಗಿ ಬಂತು. ಅದಕ್ಕೆ ಅತ್ತೆ, ಈ ಟ್ರೆಂಡ್ ರಿಪೀಟ್ ಆಗ್ತಾನೆ ಇರುತ್ತೆ. ಇವಾಗ ಬರೋ ಡಿಸೈನ್ಸ್ ಎಲ್ಲ ಹೇಗೆ ಅಂತಂದ್ರೆ, ಈ ಮಳೆ ಬರ್ಬೇಕಾದ್ರೆ ಅಣಬೆ ಬರುತ್ತಲ್ಲ ಆ ತರ.